ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋ ಪ್ಲೇಸು ವಿಶ್ವದಲ್ಲೇ ಅತಿ ಎತ್ತರವಾದ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇರೋ ಪ್ಲೇಸು. ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಮ್ಮನವರಿಗೆ ಇಲ್ಲಿ 18 ಕೈಗಳಿದೆ. ಇಲ್ಲಿನ ದೇವಿಯ ವಿಶೇಷತೆ ಅದೇ. ನಮ್ಮ ಕರ್ನಾಟಕದಲ್ಲಿ ನೋಡಿರ್ತೀರ ಅಲ್ವಾ ನೀವು, ಅಂದರೆ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಲ್ಲಿ ಇರ್ಬೋದು, ಇಲ್ಲಾಂದರೆ ಬೇರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಅದೇ ಥರ ಇದು ಕೂಡ ಒಂದು ಫೇಮಸ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನು ಪ್ರತೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದಿದ್ರಲ್ಲ, ನೀವೇನಾದರೂ ಅಂದ್ಕೊಂಡು ಮನಸ್ಸಲ್ಲಿ ಅಲ್ಲಿ ಕಾಯಿನ್ ಏನಾದರೂ ಇಟ್ರಿ ಅಂತ ಹೇಳಿದ್ರೆ, ಅದೇನಾದರೂ ಅಂದ್ಕೊಂಡ್ರೆ ನಿಮಗೆ ಕೆಲಸ ಆಗುತ್ತೆ ಅಂತ ಕೆಲವೊಂದು ಜನ ನಂಬಿ ಅಲ್ಲಿ ಕಾಯಿನ್ನ ಕೂಡ ಇಡ್ತಾರೆ. ನಾವು ಹೋಗಿದ್ದು ಭಾನುವಾರ, ತುಂಬಾ ರಶ್ ಇತ್ತು. ತುಂಬ ಅಂದರೆ ಒಂದು 10,000 ಜನದ ಮೇಲೆ ಇದ್ದರು ಅಲ್ಲಿ ಅವತ್ತು ದೇವರ ದರ್ಶನ ಮಾಡೋಕ್ಕೆ. ಇಲ್ಲಿ ದೇವರ ದರ್ಶನಕ್ಕೆ ಯಾವುದೇ ರೀತಿ ಚಾರ್ಜಸ್ ಎಲ್ಲ ಏನೂ ಇರಲ್ಲ. ಇಲ್ಲಿ ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಅವರೆಲ್ಲರಿಗೂ ಕೂಡ ಅನ್ನದಾನ ಪ್ರತಿದಿನ ನಡೀತಾನೆ ಇರುತ್ತೆ. ಅದು 24 hours ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ದೇವಿ ದರ್ಶನ ಮಾಡಿ ನಾವು ಅಲ್ಲೇ ಪಕ್ಕದಲ್ಲಿ ಈ ಥರ ಒಂದು ಪರಂಪರೆ ಅಂತ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ಹೋದ್ವಿ ಏನಿದೆ ಅಂತ ನೋಡೋಕ್ಕೆ. ಪರ್ ಹೆಡ್ 50 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ಮಾಡಿರೋ ಕಾನ್ಸೆಪ್ಟು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದು ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಏನೇನೆಲ್ಲ ಇದೆ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವೇನಾದರೂ ದೇವಸ್ಥಾನಕ್ಕೆ ಹೋದರೆ ಗೌಡಗೆರೆಗೆ ಒಂದ್ಸಲ ಈ ಮ್ಯೂಸಿಯಂ ಕೂಡ ವಿಸಿಟ್ ಮಾಡಿ. ನಾನು ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಓದಿದ್ದು ಎಷ್ಟೊಂದು ಜನ ಕವಿಗಳಿರ್ಬೋದು, ಇಲ್ಲ ದಾಸರುಗಳಿರ್ಬೋದು, ಹಾಗೆ ರಾಜಮನೆತನಗಳು, ಅದೆಲ್ಲನೂ ಕೂಡ ಇಲ್ಲಿ ಲೈವಲ್ಲಿ ನೋಡಿದೆ ಅಂತ ಹೇಳ್ಬೋದು. ಅದೇ ಥರ ಸ್ಟ್ಯಾಚ್ಯೂಗಳನ್ನೆಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಈಗ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಅವ್ರದ್ದೆಲ್ಲ ಸ್ಟ್ಯಾಚ್ಯೂ ಇದೆ. ಹಾಗೆ ಇಲ್ಲಿ ರಾಜರುಗಳದ್ದಿದೆ, ಹಾಗೆ ಕೆಳದಿ ನಾಯಕರಿರ್ಬೋದು, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಾಗೆ ದಾಸರುಗಳು, ಪುರಂದರದಾಸರು, ಕನಕದಾಸರು ಅವ್ರದ್ದೆಲ್ಲನೂ ಸ್ಟ್ಯಾಚ್ಯೂ ಇದೆ. ಹಳೆ ಕಾಲದ ಕನ್ನಡ ಮೂವಿ ನೀವು ನೋಡಿದರೆ ಗೊತ್ತಿರುತ್ತೆ. ಅಂದರೆ ಒನಕೆ ಓಬವ್ವದು ಸಾಂಗ್ ಎಲ್ಲ ನೋಡಿರ್ತೀವಿ ಅಲ್ವಾ. ಅದರಲ್ಲಿ ಅವರು ಹೇಗೆ ಬ್ರಿಟಿಷರನ್ನು ಸಾಯಿಸ್ತಾರೆ, ಅದೇ ಥರ ಸೇಮ್ ಎಕ್ಸಾಕ್ಟ್ ಕಾನ್ಸೆಪ್ಟ್ ಎಲ್ಲನೂ ಕೂಡ ಮಾಡಿದರು. ಅದಂತೂ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಬ್ರಾಹ್ಮಣರಿರ್ಬೋದು, ಇಲ್ಲ ಶೈವ ವರ್ಗ, ಹೀಗೆ ಡಿಫ್ರೆಂಟ್ ಜನಾಂಗದವರು ಯಾವ ರೀತಿ ಎಲ್ಲ ಇರ್ತಾರೆ ಅದೆಲ್ಲನೂ ಕೂಡ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ. ಈಗ ನೋಡ್ತಿದ್ದಾರಲ್ಲ, ಇದು ದುರ್ಗೆಯ ಅವತಾರಗಳು, 9 ಅವತಾರಗಳೇನಿದೆ ಅದೆಲ್ಲನೂ ಕೂಡ ವಿಗ್ರಹ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಈ ಥರ ಎಲ್ಲ ಏನೇನು ರೂಪ ಇದೆ, ಈಗ ಕಾತ್ಯಾಯಿನಿ ಅಂತ ಹೇಳಿದ್ರೇನು, ಕಾಳರಾತ್ರಿ, ಈ ಥರ ದೇವಿಗೆ ಏನೇನು ಹೆಸರಿದೆ ಅಲ್ಲೆಲ್ಲನೂ ಕೂಡ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನವರಾತ್ರಿ ಟೈಮಲ್ಲಿ ನಾವೆಲ್ಲ ನೋಡಿರ್ತೀವಿ, ಅಂದರೆ ಪರ್ಟಿಕ್ಯುಲರ್ ದಿನವೇ ಒಂದು ದೇವಿಯ ಅವತಾರ ಇರುತ್ತೆ. ಆ ಥರ ಎಲ್ಲ ಅದು 9 ಅವತಾರಗಳು ಇಲ್ಲಿದೆ. ಆಮೇಲೆ ಇದೆಲ್ಲನೂ ಕೂಡ ಪಕ್ಕದಲ್ಲಿ ಆ ಥರ ತುಂಬ ಚಿಕ್ಕದಾಗಿದೆ, ಆ ಥರ ಎಲ್ಲ ತುಂಬಾ ದೊಡ್ಡದಾಗಿದೆ. ಈಗ ದೇವಸ್ಥಾನದಲ್ಲಿ ದೇವಿಯ ವಿಗ್ರಹ ಎಲ್ಲ ಇರುತ್ತಲ್ಲ ದೊಡ್ಡದಾಗೆ, ಅದೇ ಥರನೇ ಎಲ್ಲ ದೊಡ್ಡ ವಿಗ್ರಹಗಳಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮಹಿಷಾಸುರನ ಚಾಮುಂಡೇಶ್ವರಿ ಸಂಹಾರ ಮಾಡಿದ್ದು. ಅದೇ ರೀತಿ ಎಲ್ಲವನ್ನ ನೋಡಿಕೊಂಡು ಮುಂದೆ ಹೋಗಬೇಕಾದ್ರೆ, ಈಗ ಶಿವ ಪಾರ್ವತಿ ಕೈಲಾಸದಲ್ಲಿದ್ದರೆ ಯಾವ ಥರ ಇರುತ್ತೆ ಅದೆಲ್ಲನೂ ಡೀಟೇಲಾಗಿ ಸೇಮ್ ಕೈಲಾಸದಲ್ಲೇ ಶಿವ ಕೂತಿರೋ ಹಾಗೆ ನಂದಿಯ ವಿಗ್ರಹ ಇರುವ ಹಾಗೆ, ಆಮೇಲೆ ಪಾರ್ವತಿ ದೇವಿ ಎಲ್ಲನೂ ಕೂಡ ಡೀಟೇಲಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಇಲ್ಲಿನ ವಿಗ್ರಹ ಅದನ್ನೆಲ್ಲ ಅವರು ಏನು ಗ್ಲಾಸ್ ಅದರಿಂದ ಎಲ್ಲ ಏನು ಪ್ರೊಟೆಕ್ಟ್ ಆ ಥರ ಎಲ್ಲ ಮಾಡಿಲ್ಲ. ನೀವೇನಾದರೂ ಈ ಮ್ಯೂಸಿಯಮ್ಗೆ ಹೋದರೆ ಒಂದೇನು ಹೇಳ್ತೀನಿ ಅಂದರೆ, ಅದನ್ನೆಲ್ಲ ಏನು ಮುಟ್ಟಕ್ಕೆ ಹೋಗಬೇಡಿ, ಹಾಗೆ ನೋಡಿಕೊಂಡು ಬನ್ನಿ. ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡ್ರು ಅವರೇನು ಕೇಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಅಲ್ಲ, ಅಂದರೆ ಸೈನ್ಸ್ ರಿಲೇಟೆಡು, ಈಗ ರಾಕೆಟ್ಗಳು ಯಾವುದಾದ್ರು ಲಾಂಚ್ ಆಯಿತು ನಮ್ಮ ಇಂಡಿಯಾಯಿಂದ, ಅದೆಲ್ಲನೂ ಕೂಡ ಅಲ್ಲಿಟ್ಟಿದ್ದಾರೆ. ಅದೇ ಥರ ಮಾಡೆಲ್ ಎಲ್ಲ ಮಾಡಿಬಿಟ್ಟಿಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ಕರ್ನಾಟಕ ಮಾತೆ ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದರು.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೇರೆ ಬೇರೆ ಜನಾಂಗದವರು ಇಲ್ಲ ಹಳ್ಳಿಗಳ ಕಡೆ ಯಾವ್ಯಾವ ರೀತಿ ವೃತ್ತಿಯಲ್ಲಿ ತೊಡಗಿರ್ತಾರೆ ಅಂತ. ಈಗ ಮಡಿಕೆ ಮಾಡೋರೇ ಬೇರೆಯವರು ಇರ್ತಾರೆ, ಸೀರೆನ ಈಗ ನೇಯೋರೇ ಬೇರೆಯವರು ಇರ್ತಾರಲ್ವ, ಅದೇ ಥರ ಏನೇನು ವೃತ್ತಿ ಇದೆ ಅದೆಲ್ಲನೂ ಕೂಡ ಡೀಟೇಲಾಗಿ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಈಗ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ, ಅವರೆಲ್ಲ ಏನೇನು ಕೆಲಸ ಮಾಡ್ತಿರ್ತಾರೆ ಅದೆಲ್ಲನೂ ಕೂಡ ಡೀಟೇಲಾಗಿ ತೋರಿಸಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಅವರೆಲ್ಲ ತುಂಬಾ ಖುಷಿ ಪಡ್ತಾರೆ ಇದನ್ನೆಲ್ಲ ನೋಡಿ. ಯಾಕಂದರೆ ಅದೆಲ್ಲ ಗೊಂಬೆಗಳ ಥರ ಇರುತ್ತೆ, ಮತ್ತು ಅವರು ಏನೇನು ಕೆಲಸ ಮಾಡ್ತಿರ್ತಾರೆ ಅದೆಲ್ಲನೂ ನೋಡಿ ಏನೋ ಅವ್ರಿಗೊಂಥರ ಡಿಫ್ರೆಂಟ್ ಅಂತ ಫೀಲ್ ಆಗುತ್ತೆ, ಮತ್ತು ಇಷ್ಟನೂ ಕೂಡ ಆಗುತ್ತೆ. ನಾವು ಬಂದಿರೋ ಈ ಪ್ಲೇಸ್ ಇರೋದು ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ಚಾಮರಾಜನಗರ ಹತ್ರ. ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಗೌಡ್ಗೆರೆ ಅಂತ ಒಂದು ಹಳ್ಳಿ ಇದೆ ಅಲ್ಲಿ. ಈ ದೇವಸ್ಥಾನ 12 ವರ್ಷದ ಹಿಂದೆ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಅಂದರೆ ತುಂಬಾ ಚಿಕ್ಕದಾಗಿತ್ತು. ಈಗ ಅಂದರೆ ದೇವಿಯ ವಿಗ್ರಹನ ಮಾಡಿದ್ದಾರೆ ಇಷ್ಟು ದೊಡ್ಡದಾಗೆ. ಈ ದೇವಸ್ಥಾನದ ಪ್ರತೀತಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಮೊದಲಿಗೆ ದೇವಿ 7 ವರ್ಷದ ಹುಡುಗಿ ರೂಪದಲ್ಲಿ ಬಂದು ಜನರಿಗೆ ತನ್ನ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಿದ್ರು. ಅದಾದಮೇಲೆ ಮಲ್ಲೇಶ ಅನ್ನೋರ ರೂಪದಲ್ಲಿ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು. 3ನೇ ರೂಪ ನೋಡೋದಾದರೆ ಅಲ್ಲಿನ ಒಂದು ಬಸವಣ್ಣನ ರೂಪದಲ್ಲಿ ಬಂದು ಜನರಿಗೆ ಆಶೀರ್ವಾದ ಮಾಡ್ತಿದ್ರು. ಇದೇ ರೀತಿ ಇಲ್ಲಿ ತುಂಬಾ ಪ್ರತೀತಿ ಇದೆ. ಹಾಗೆ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತಾದಿಗಳು ಪ್ರತಿದಿನ ಬರ್ತಾ ಇರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಬಂದು 7 ವಾರ ಏನಾದರೂ ನಾವು ತೆಂಗಿನಕಾಯಿ ಕಟ್ಟಿದ್ವಿ ಅಂತ ಹೇಳಿದ್ರೆ, ಏನಾದರೂ ಹರಕೆ ಮಾಡಿಕೊಂಡು ಅದೆಲ್ಲನೂ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಿಮ್ಗೇನಾದರೂ ದೋಷ ಪರಿಹಾರ ಆಗಬೇಕು, ಮಾಟ ಮಂತ್ರ ಆ ಥರ ಎಲ್ಲ ಏನಾದರೂ ನಿಮ್ಗೆ ಅನಿಸಿದ್ರೆ, ಅಂದರೆ ಒಂಥರ ನೆಗೆಟಿವ್ ವೈಬ್ ಆ ಥರ ಎಲ್ಲ ಏನಾದರೂ ಫೀಲ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ದೇವಸ್ಥಾನದಲ್ಲಿ ಬಂದು ನೀವೇನಾದರೂ ಉಪ್ಪನ್ನ ಹಾಕಿದ್ರೆ, ಉಪ್ಪು ಹಾಕಿ ದೀಪ ಏನಾದರೂ ಹಚ್ಚಿದ್ರಿ ಅಂತ ಹೇಳಿದ್ರೆ ಅದೆಲ್ಲನೂ ನೆಗೆಟಿವ್ ಹೋಗುತ್ತೆ ಅಂತ ಹೇಳ್ತಾರೆ. ತೆಂಗಿನಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ದುಡ್ಡಿರುತ್ತೆ. ತೆಂಗಿನಕಾಯಿಗೆ 50 ರುಪೀಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೂ ಚಾರ್ಜಸ್ ಎಲ್ಲ ಆ ಥರ ಏನೂ ಇರಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಸಾಧ್ಯ ಆದರೆ ವೀಕ್ ಡೇಸಲ್ಲೇ ಹೋಗಿ. ಯಾಕಂದರೆ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆಮೇಲೆ ಎಲ್ಲದಕ್ಕೂ ಕೂಡ ನಾವು ಲೈನ್ ಮಾಡಬೇಕು. ಈಗ ತೆಂಗಿನಕಾಯಿ ತೊಗೊಳ್ಳೋದ್ರಿಂದ ಹಿಡ್ದು ತೆಂಗಿನಕಾಯಿಗೆ ಮೊದಲು ಟೋಕನ್ ತೊಗೋಬೇಕು. ಆ ಟೋಕನ್ ಆದಮೇಲೆ ಅದು ಕೂಡ ಒಂದು ಲೈನ್ ಮಾಡಿರಬೇಕು. ಈಗ ಉಪ್ಪು ತೊಗೋತೀವಿ ಅಂದರೆ ಅದಕ್ಕೂ ಲೈನ್ ಮಾಡಿರಬೇಕು. ಅಲ್ಲೇ ಆಮೇಲೆ ಈಗ ದೇವ್ರ ದರ್ಶನಕ್ಕೂ ಲೈನ್ ಇರುತ್ತೆ. ಆಮೇಲೆ ಪ್ರಸಾದದಲ್ಲಿ ಕೂಡ ಅಲ್ಲೂ ಕೂಡ ಪ್ರಸಾದ ಕೊಡೋ ಜಾಗದಲ್ಲಿ ಕೂಡ ತುಂಬಾ ಲೈನ್ ಇರುತ್ತೆ. ಸೊ ವೀಕ್ ಎಂಡ್ಗಿಂತ ವೀಕ್ ಡೇಸಲ್ಲೇ ಹೋದರೆ ಬೆಟರ್ ಅಂತ ಹೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಇಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ದೇವಸ್ಥಾನದ ಪ್ರತೀತಿ ಬಗ್ಗೆ ಇರ್ಬೋದು, ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಇರ್ಬೋದು, ಅಂದರೆ ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದರಿಂದ ನನಗೂ ಕೂಡ ಗೊತ್ತಾಗುತ್ತೆ, ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾರೆ ಅವ್ರಿಗೆ ಕೂಡ ಗೊತ್ತಾಗುತ್ತೆ.